ಇತ್ತೀಚಿನ ಸಂಚಿಕೆಗಳನ್ನು ಜಾಹೀರಾತಿನ ಕಿರಿಕಿರಿ ಇಲ್ಲದೆ ನೋಡಿ. ಕಲ್ಗಳೇ ಬಿಡು, ನೋಡಾಯ್ತಲ್ಲ, ಇನ್ನು ಮೂಟೆ ಕಟ್ಕೊಳ್ಳಿ. ಆಗ್ಲಿ ಮಾತೆ. ಒಂದ್ ನಿಮಿಷ. ಮತ್ತೆ ಏನಾಯ್ತಮ್ಮ? ಏನ್ ಚಿಕ್ಕಮ್ಮ, ನೀವು ಈ ಅನಾಥೆ ಜೊತೆ ಕೈ ಜೋಡಿಸಿ ಅವಳ ಪಾಲಲ್ಲಿ ಭಾಗ ಕೇಳ್ಬೇಕು ಅಂತಿದ್ದೀರಾ? ಹಾ, ಅಯ್ಯೋ ನಿನ್ ಬಾಯಿಗೆ ಒಂದು ಹಿಡಿ ಉಪ್ಪು ಹಾಕ. ನನ್ನನ್ನು ಅವ್ರಗಳಿಗೂ ಹೋಲಿಸ್ಬಿಟ್ಟಿಯಲ್ಲೇ. ಇಲ್ಲ ಅಂದ್ರೆ ಇನ್ನೇನು, ಈ ಕಳ್ಳಿ ಒಡವೆಗಳನ್ನ ಕದ್ದಿದ್ರು ಅದು ಕಲ್ಲು ಅಂತ ನೀವ್ ಸುಳ್ಳು ಹೇಳ್ತಾ ಇದ್ದೀರಾ? ಆ ಏ ಸುಮನಾ, ನಮ್ಮಮ್ಮನೇನಾದ್ರೂ ಕಳ್ಳಿ ಅಂತ ಅಂದೆ ಅಂದ್ರೆ ನೀನ್ ಮೂತಿ ಅಪ್ಪಚ್ಚಿ ಆಗತ್ತೆ, ಹೇಳ್ತಿದ್ದೀನಿ. ಇವಾಗ ಹಾಗೆ ಇದೆಯಲ್ಲ, ಬೇರೆ ತರ ಮಾಡಿ ಹೇಳ್ತೀನಿ. ಒಂದು ನಿಮಿಷ ಇರಿ ವಿಕ್ರಾಂತ್ ಅವ್ರೆ. ಸುಮನ, ವಿಶಾಲಾಕ್ಷಿ ಕಲ್ಲಿನ ಮೂಟೆ ಕಟ್ಟಿದಾಳೆ, ಅದನ್ನ ನೀನ್ ಒಡವೆ ಅಂತಿದ್ಯಲ್ಲ, ನಿನಗೆ ಬುದ್ಧಿ ಇದೆಯೋ ಇಲ್ವೋ? ಏನಕ್ಕ, ನೀನು ಕೂಡ ಅವ್ರಿಗೆ ಸಪೋರ್ಟಾ? ಹೌದು ಬಿಡು, ಚಾಕ್ರಿ ಮಾಡ್ತಾರಂತನಾ? ಬಾಯಿಗೆ ಬಂದಂಗೆಲ್ಲ ಮಾತಾಡ್ಬೇಡ ಸುಮನ. ಸಹಾಯ ಮಾಡೋರ್ ಬಗ್ಗೆ ಈ ತರ ಎಲ್ಲ ಹುಚ್ಚುಚ್ಚಾಗಿ ಮಾತಾಡಿದ್ರೆ ನಿಂಗ್ ಪಾಪ ಅಂಟ್ಕೊಳತ್ತೆ. ಸರಿ, ನೀನೇ ಹೇಳಕ್ಕ, ಅದು ಕಲ್ಲ ಒಡವೆನಾ? ಹಾ, ಕೃಷ್ಣ ಕಲ್ ಒಡೆದಾಗ ಮಿಕ್ಕಿರೋ ಚೂರ್ಗಳವು. ಕಲ್ಲ? ಅಯ್ಯೋ ಅತ್ತೆ, ವಲ್ಲಭವ, ನೀವಾದ್ರೂ ಹೇಳಿ. ನೀನ್ ಒಡವೆ ಅಂತಾನೆ ಯಾಕೆ ಹೇಳ್ತಿದ್ಯೋ, ಹೇಗೆ ಹೇಳ್ತಿದ್ಯೋ ನನಗೆ ಅರ್ಥ ಆಗ್ತಿಲ್ಲ ಸುಮನಾ. ಜಾಸ್ತಿ ವಾದ ಮಾಡಿದ್ರೆ ನಾನು ಹಾಗೆ ಮಾನ ಮರ್ಯಾದೆ ಬಿಟ್ಟು ಬದುಕಬೇಕಾಗತ್ತೆ ಸುಮನಾ. ನೀವ್ಯಾರೂ ಬೇಡ, ನಿಜ ಹೇಳೋ ವಿಶಾಲ್ ಬಾವನ್ನೇ ಕೇಳ್ತೀನಿ. 100% ಅವು ಕಲ್ಲುಗಳೇ. ಗೋಡೆ ಕಟ್ಕೋಬಹುದು, ಹಲ್ಲನ್ನು ಕೂಡ ಮುರಿಬಹುದು. ಇದಕ್ಕಿಂತ ಜಾಸ್ತಿ ನಾನು ಹೇಳಕ್ಕಾಗಲ್ಲ. ಅನ್ನೆಸೆಸರಿ ವಿಶಾಲಾಕ್ಷಿ ಟೈಮ್ ವೇಸ್ಟ್ ಮಾಡ್ತಿದ್ಯಾ ಸುಮನಾ. ಚಂಡಿ ಆಗಕ್ಕೆ ಹೋಗ್ಬೇಕು, ಟೈಮ್ ಆಗಿದೆ ಅಂತ ಹೇಳಿದಾಳೆ. ಹೋಗಕ್ ಬಿಡೋಣ ವಿಶಾಲ್, ಆದ್ರೆ ಕಲ್ಲನ್ ಯಾಕೆ ಮೂಟೆ ಕಟ್ಟಿದ್ಲು ಅಂತ ಹೇಳಿ ಬಿಡು ವಿಶಾಲ್. ನಿಮ್ಮ ಪಾಪಗಳನ್ನ ನಾನೇ ಮೂಟೆ ಕಟ್ಕೊಂಡು ಹೋಗ್ಬೇಕಲ್ವಾ? ನಮ್ ಪಾಪನ? ಹೌದು, ನಮ್ಮಣ್ಣ ಮಾಧವ, ಅವನ ಹೆಸರಲ್ಲಿರೋ ಈ ಕೃಷ್ಣ ಕಲ್ಲನ್ನ ನೀವುಗಳು ಒಡೆದಾಕಿ ದೊಡ್ಡ ಪಾಪ ಮಾಡಿದ್ದೀರಾ. ತಪ್ಪು ಮಾಡಿದ್ರು, ಪಾಪ ಮಾಡಿದ್ರು, ಎಲ್ಲಾನು ಕ್ಷಮಿಸ್ಬೇಕು ಅಂತ ನಮ್ಮಮ್ಮ ನೈನಿ ಅಮ್ಮನೂರ್ನ ಕೇಳ್ಕೊತಿರ್ತಾಳಲ್ವಾ, ಅದಕ್ಕೆ ನಾನು ಅದನ್ನ ಹೊತ್ಕೊಂಡು ಹೋಗ್ತಾ ಇದ್ದೀನಿ. ಅರ್ಥ ಆಯ್ತಾ? ನನಗ್ ಚೆನ್ನಾಗಿ ಅರ್ಥ ಆಯ್ತು. ಈ ಒಡವೆ ನಂದಾಗಿರೋದ್ರಿಂದ ಹೋದ್ರೂ ಯಾರಿಗೂ ಯಾವ ನಷ್ಟನೂ ಆಗಲ್ಲ. ನೀವ್ ತಗೊಂಡ್ ಹೋದ್ಮೇಲೆ ದಿನ ಒದ್ದಾಡೋದು ನಾನೇ ತಾನೆ. ನಾನ್ ಅಳೋದನ್ನ ನೋಡಿ ಎಂಜಾಯ್ ಮಾಡೋರು ತುಂಬಾ ಜನ ಇದಾರಿಲ್ಲಿ. ಅದಕ್ಕೆ ಯಾರು ಏನು ಮಾತಾಡ್ತಿಲ್ಲ. ನೀನ್ ಕಲ್ಲಂದ್ರೆ ಕಲ್ಲು ಅಂತ, ಮುಳ್ಳಂದ್ರೆ ಮುಳ್ಳು ಅಂತ ತಲೆ ಆಡಿಸ್ತಿದ್ದಾರೆ. ಹಾಗಾದ್ರೆ ಇವಾಗ ಏನ್ ಮಾಡ್ಬೇಕು ಹೇಳು? ನನ್ನ ಒಡವೆಗಳನ್ನ ನೀನ್ ತಗೊಂಡ್ ಹೋಗಕ್ ನಾನ್ ಬಿಡಲ್ಲ. ಏ ಸುಮನಾ, 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 ಏಯ್, ಕಲ್ನ್ಯಾಗ ಸರಿಗೆ ಕಟ್ಕೊಂಡ್ಲು. ಹುಚ್ಚು ನೆತ್ತಿಗೆ ಏರಿದೆ ಚಿಕ್ಕಪ್ಪ.
ಆ ಕಲ್ ಕರಗಿಸಿದ್ರೆ ಬಂಗಾರ ಬರತ್ತೆ ಅನ್ಕೊಂಡಿದ್ದಾಳೇನೋ ಸುಮ್ಮಿ. ಸುಮನಾ, ಎಲ್ರ ಮುಂದೆ ಏನೀ ತಮಾಷೆ? ನೀನ್ ಸುಮ್ನಿರಕ್ಕ. ನಿನ್ನ ಒಡವೆಗಳು ಏನು ಹೋಗ್ತಿಲ್ವಲ್ಲ, ನನ್ನ ಒಡವೆ ನಾನು ಎತ್ಕೋತೀನಿ ಅಕ್ಕ. ಅದು ಒಡವೆ ಅಲ್ವೇ? ಹೋಗ್ಲಿ ಬಿಡ. ಯಾರು ಹೇಳಿದ್ರು ಕೂಡ ಕೇಳ್ದಿದ್ಮೇಲೆ ಅವಳ ಮಾತನ್ನು ಅವಳು ಕೇಳೋದಿಲ್ಲ ಅಂತ ಅರ್ಥ ಮಾಡ್ಕೋಬೇಕು. ನಿಮಗೆ ಏನು ಇಲ್ದಂಗ್ ಮಾಡ್ಬಿಟ್ಲಲ್ಲಮ್ಮ. ತಗೊಳ್ಳಿ ಬಿಡು ನಂದೀಶ. ಮನುಷ್ಯರು ಮಾಡಿರೋ ಪಾಪನ ನಾನು ಹೊರಬೇಕು ಅನ್ಕೊಂಡೆ, ಆದ್ರೆ ಅದನ್ನ ಅವರೇ ಹೊರಬೇಕು ಅಂತ ಹಠ ಹಿಡಿದ್ರೆ ಪಾಪ ವಿಮೋಚನಕ್ಕೋಸ್ಕರ ಹೀಗ್ ಮಾಡ್ತಿದ್ದಾರೆ ಅನ್ಕೊಂಡು ಸುಮ್ನಾಗ್ಬೇಕು. ಅರ್ಥ ಆಯ್ತಮ್ಮ. ಸುಮನಾ, ಕಲ್ಲನ್ನ ನೀನ್ ಮೈಗೆ ಹಾಕೋತಿಯಲ್ಲ? ಕಲ್ಲಲ್ಲ, ನನ್ನ ಒಡವೆಗಳು. ಹಾ, ಅದೇ ಒಡವೆನೆ. ನೆಕ್ಲೆಸ್ಸು, ಚೇನು, ಬಳೆಗಳು, ಅಯ್ಯೋ ಏನೆಲ್ಲ ಇದೆ. ಏಯ್, ಏನೇ ನಿನ್ಗೇನಾದ್ರೂ ಹುಚ್ಚಿಡಿತಾ? ಹುಚ್ಚರ ಕೈಗೆ ಒಂದ್ ಕಲ್ ಕೂಡ ಕೊಡಬಾರ್ದು. ಅಂಥದ್ರಲ್ಲಿ ಹುಚ್ಚುಚ್ಚಾಗಾಡ್ತಿರೋ ನಮ್ಮ ಈ ಸುಮನಾ ಕೈಗೆ ಅಷ್ಟ್ ಕಲ್ ಸಿಕ್ಕಿವೆ. ನೀವೇನಾದ್ರೂ ಅದು ಒಡವೆ ಅಲ್ಲ ಕಲ್ಲು ಅಂತ ಹೇಳೋಡಿ, ನಿಮ್ ತಲೆನ ಅದ್ರಲ್ಲಿ ಜಜ್ತಾಳೆ. ಅಯ್ಯೋ ಬೇಡ. ನಿಮ್ಮ ಅಮ್ಮನ ಮಗು ಅಪ್ಪಚ್ಚಿ ಆಗತ್ತೆ. ಏಯ್, ಹೇಳ್ತಿದ್ದೀನತ್ತೆ, ಸಿಚುವೇಶನ್ ಆಗಿದೆ. ವಿಶಾಲಾಕ್ಷಿ, ನಿನಗೆ ತಡ ಆಗ್ತಿದೆ, ನಿನ್ನ ಬಿಟ್ಟು ಬರ್ತೀನಿ ಬಾ ಅಮ್ಮ. ಬೇಡ ಅಪ್ಪ, ಅಲ್ಲಿಗೆ ನಾನು ಒಬ್ಳೇ ಹೋಗ್ತೀನಿ. ನೀನ್ ಹೇಗೋದ್ರೆ ನನ್ಗೇನು? ಬಾ, ನೋಡಿದ್ರಲ್ಲ, ನಾನು ಭಾರನ ಇಳಿಸ್ಕೊಂಡೆ, ಸುಮ್ಮನ ಹೆಚ್ಚಿಸ್ಕೊಂಡ್ಲು. ಮೊದ್ಲೇ ಬಸ್ರಿ ನೀನು, ಅದ್ರ ಜೊತೆಗೆ ಆ ಕಲ್ಲಿನ ಭಾರ ಬೇರೆ ಯಾಕೆ ಹೊತ್ಕೋತಾ ಇದ್ಯಾ? ಬಂಗಾರದಿಂದ ಭಾರ ಹೆಚ್ಚಾದ್ರೂ ನನಗೇನ್ ಕಷ್ಟ ಆಗಲ್ಲ. ಅಬ್ಬಾ, ಅಷ್ಟೇ ಯಾಕೆ? ಬಂಗಾರದ ಕತ್ತಿ ಏನಾರು ಕೈಗೆ ಸಿಕ್ಕರೆ ಆದ್ರಿಂದನೂ ಮೂಗು ಕೊಯ್ಕೋತಾಳು ಇವಳು. ಏನಪ್ಪ ವಿಕ್ರಾಂತು, ನಿನ್ನ ಹೆಂಡತಿಗೆ ಒಡವೆ ಕಾಣಿಸ್ತಾ ಇದೆ, ನಮಗೆ ಕಲ್ಲು ಕಾಣಿಸ್ತಾ ಇದೆ. ಇದೆಲ್ಲ ವಿಚಿತ್ರವಾಗಿದೆ. ಈ ವಿಶಾಲಾಕ್ಷಿಯಿಂದಾನೇ ಹೀಗೆಲ್ಲ ಆಗ್ತಿದೆ ಅನ್ಕೋತೀನಿ. ಮಾಟ ಮಂತ್ರ ಕಲ್ತ್ಬಿಟ್ಟು ನಮ್ಮೆಲ್ರನ್ನು ಭ್ರಮೆಗೊಳಿಸಿ ಭಯಪಡಿಸ್ಬೇಕು ಅಂತ ನೋಡ್ತಿದ್ದಾಳೆ. ನನಗೆ ಹೆದರ್ಕೊಳ್ಳಿ ಅಂತ ನಾನು ಯಾರಿಗೂ ಹೇಳಲ್ಲ. ಅಮ್ಮನವ್ರ ಎದುರಿಗೆ ಭಕ್ತಿಯಿಂದ ಇರ್ಬೇಕು ಅಂತ ಹೇಳ್ತೀನಿ. ಆದ್ರೆ ಆ ವಿಷಯನ ಮರ್ತೋಗಿ ತಾತ್ಕಾಲಿಕ ಸುಖಕ್ಕೋಸ್ಕರ ಒದ್ದಾಡ್ತಾರಮ್ಮ. ಸತ್ಯನ ತಿಳ್ಕೊಂಡ್ರೆ ಜೀವನದಲ್ಲಿ ನೆಮ್ಮದಿಯಾಗಿರ್ಬೋದು. ನೈನಿ, ಚಂಡಿ ಆಗ ಶುರುವಾಗೋದಕ್ಕೂ ಮೊದಲು ವಿಶಾಲಾಕ್ಷಿ ಸೇರ್ಕೋಬೇಕು. ಹೌದಮ್ಮ, ಹೋಗ್ಬಿಡ್ಬಾ. ಸರಿ ಅಮ್ಮ, ಹಾಗೆ ಆಗ್ಲಿ ಅಪ್ಪ. ನೀನ್ ಹುಷಾರು ಸುಮ್ಮನ. ನಿಮ್ಮನ್ನ ಬಾಗ್ಲವರೆಗೂ ಬಿಟ್ಟು ಬರ್ತೀನಿ, ಬನ್ನಿ ಮಾತೆ. ಡಮ್ಮೋ ಡಮ್ಮ. ನಮಸ್ಕಾರ ಸ್ವಾಮಿ. ಮುಕ್ತಿಪ್ರದಾಯಿನೇ ನಮಃ. ಮನೇಲಿ ಏನ್ ನಡೀತಿದೆ ಅಂತ ನಿಮ್ಗೆ ಗೊತ್ತಿದೆಯಲ್ವಾ ಸ್ವಾಮಿ? ಏನ್ ನಡೆಯುತ್ತೆ ಅನ್ನೋದು ನನಗೂ ಗೊತ್ತಿರಲ್ಲ. ಹೌದು ಸ್ವಾಮಿ, ಊಹೆ ಮಾಡ್ಕೊಳ್ಳೋದಕ್ಕೂ ಕೂಡ ಸಮಯನೇ ಸಿಗ್ತಾ ಇಲ್ಲ. ಆ ಅನಾಥ ಹುಡುಗಿ ವಿಶಾಲಾಕ್ಷಿಯಿಂದ ಎಲ್ಲರಿಗೂ ಅಯೋಮಯ ಆಗ್ತಾ ಇದೆ. ಸಾಮಾನ್ಯವಾಗಿ ಒಂಟಿಯಾಗಿರೋರು ಭಕ್ತರ ಜೊತೆ ಆಗ್ಲಿ ದೇವರ ಜೊತೆ ಆಗ್ಲಿ ಯಾವತ್ತಿಗೂ ಒಂಟಿಯಾಗಿರೋದಿಲ್ಲ. ಆ ಹುಡುಗಿ ಭಕ್ತೇನೆ ಸ್ವಾಮಿ, ಆದ್ರೆ ಅದಕ್ಕಿಂತ ಜಾಸ್ತಿ ಮಾಯ ಮಾಡ್ತಾಳೆ. ಮಾಟ ಮಂತ್ರ ಮಾಡ್ತಾಳೋ ಕಣ್ಕಟ್ ವಿದ್ಯೆ ಮಾಡ್ತಾಳೋ ಗೊತ್ತಿಲ್ಲ, ಆದ್ರೆ ಸಿಕ್ಕಾಕೊಂಡ್ರೆ ಮಂಕ್ ಬೂದಿ ಎರಿಸ್ತಾಳೆ. ಇವತ್ತವಳು ಹೊರಟು ಹೋದ್ಲು ಸ್ವಾಮಿ. ನಡೆಯುವಂತಹ ಪರಿಣಾಮಗಳು ತುಂಬಾ ಭಯಂಕರವಾಗಿರೋದ್ರಿಂದ ಹೊಸಲ್ ದಾಟಿ ಹೋಗಿದ್ದಾಳೆ. ಹಾ, ಅನ್ಕೊಂಡೆ ಯಾರಿಗ್ ಬೇಕಿ ಜಗಳ ಅಂತ ಓಡೋಗಿರ್ತಾಳೆ.
ಹೋಗ್ಬೇಕಾದ್ರೆ ಆ ಒಡ್ದಿರೋ ಕಲ್ಲನ್ನ ಎತ್ಕೊಂಡ್ ಹೋಗ್ಬೇಕು ಅನ್ಕೊಂಡಿದ್ಲು. ಹುಚ್ಚಿ ನನ್ ಸೊಸೆ ಸುಮನ ಅಡ್ಡ ಬಂದು ಆ ಕಲ್ಲುಗಳನ್ನ ತಾನೆತ್ಕೊಂಡ್ಲು ಸ್ವಾಮಿ. ಹಾ, ಅವಳು ಕೂಡ ಭ್ರಮೆ ಪಡೋ ಹಾಗೆ ಮಾಡಿದ್ಲು ಅಂತಂದ್ರೆ ಆ ಹುಡುಗಿ ಎಂತವಳು ಅಂತ ನೀವೇ ಅರ್ಥ ಮಾಡ್ಕೊಳ್ಳಿ ಸ್ವಾಮಿ. ಅವಳ ವಿಷಯ ಬಿಟ್ಬಿಡುವಲ್ಲಭ. ಸುಮನ ಹೊಟ್ಟೆಲಿರೋ ಮಗುಗೆ ಬಂಗಾರದ ಹಾವನ್ನು ಇಟ್ಕೊಂಡು ತಾಯಿ ಹಾಲು ಕುಡಿಸಿರೋ ಮಾಯಾವಿ ಅವಳು. ಹಾ ಹಾ, ಶಕ್ತಿ ಬಗ್ಗೆ ಚರ್ಚೆ ಮಾಡೋದಕ್ಕೆ ಬಂದ್ಯಾತಿಲ್ಲೋ ತಮ್ಮ? ಯಾರ್ಗೆ ಎಷ್ಟು ಶಕ್ತಿ ಆದ್ರೂ ಇರ್ಲಿ ಬಿಡಿ ಸ್ವಾಮಿ. ಮೊದ್ಲು ನನ್ ವಿರುದ್ಧ ಆದಿಪರಾಶಕ್ತಿ ತರ ವೇಗವಾಗಿ ಬರೋ ಗಾಯತ್ರಿ ಅಕ್ಕ ಪುನರ್ಜನ್ಮ ಪಡೆದು ಎಲ್ಲಿದ್ದಾಳೆ ಅಂತ ಗೊತ್ತಾಗ್ಬೇಕು. ಅವ್ರೊಬ್ರನ್ನ ಇಲ್ಲಿಂದ ತೊಲಗಿಸಿದ್ರೆ ನಮ್ಗಿನ್ಯಾವ್ದು ಸಮಸ್ಯೆ ಇರಲ್ಲ ಸ್ವಾಮಿ. ಗಾಯತ್ರಿ ದೇವಿ ಎಲ್ಲಿದ್ದಾಳೋ, ಏನ್ ಮಾಡ್ತಾ ಇದ್ದಾಳೋ ಅದನ್ನ ತಿಳ್ಕೊಬೇಕು ಅಂತ ಇದೆಯಾ? ಹೌದು ಸ್ವಾಮಿ. ಚಿಕ್ಕ ಮಕ್ಕಳ ಜಾತಕನ ಹೇಳುವಂತಹ ಶಕ್ತಿ ನಿನ್ ಹತ್ರನೇ ಇದೆಯಲ್ಲ ತಿಲೋತ್ತಮ್ಮ. ಆ ಶಂಕ ಯಾರ್ ಕೈ ಮೇಲಿಟ್ಟು ನೋಡ್ಬೇಕು ಅಂತಿದ್ದೀರಾ ಸ್ವಾಮಿ? ಗಾಯತ್ರಿ ಕೈನ. ಶಾಸ್ತ್ರಿಗಳ ಮೊಮ್ಮಗಳಿದ್ದಾಳಲ್ಲ ಆ ಗಾಯತ್ರಿನ ಸ್ವಾಮಿ? ಹೌದು. ವಿಚಿತ್ರವಾಗಿದೆ ಮಾಮ್, ದತ್ತು ತಗೊಂಡಿರೋ ಮಗು ಕೈ ನೋಡಿದ್ರೆ ನೈನಿಗೆ ಹುಟ್ಟಿರೋ ಮೊದಲನೇ ಮಗಳು ಎಲ್ಲಿದ್ದಾಳೆ ಅಂತ ಗೊತ್ತಾಗುತ್ತಂತೆ. ಇವನ್ನ ನಂಬುವಂತೀರಾ? ದುಡ್ಡು ಕೇಳೋಕೇನಾದ್ರೂ? ಮೂರ್ಖ! ಸಿಟ್ ಮಾಡ್ಕೋಬೇಡಿ ಸ್ವಾಮಿ. ಇವನೇನೇನು ಮಾತಾಡಿದ್ದಕ್ಕೆ ನಾನ್ ಕ್ಷಮೆ ಕೇಳ್ತಾ ಇದ್ದೀನಿ. ಅಯ್ಯೋ, ನಾನೇನಂದೆ ಮಾಮ್? ಏಯ್, ನೀನ್ ಮಾತಾಡ್ಬೇಡ. ಯೂಸ್ಲೆಸ್ ಫೆಲೋ. ಎಲ್ಲಿ ಏನ್ ಮಾತಾಡ್ಬೇಕು ಅಂತಾನೂ ಗೊತ್ತಿಲ್ಲ ನಿನ್ಗೆ. ಕ್ಷಮಿಸಿ ಸ್ವಾಮಿ. ಸ್ವಾಮಿ, ನೀವ್ ಹೇಳಿದ ಹಾಗೆ ಮಾಡ್ತೀನಿ. ಅವಳ ಬಗ್ಗೆ ಗೊತ್ತಾಗುತ್ತಲ್ವಾ? ಅನುಮಾನ ಅಂತ ಅಲ್ಲ, ಆಸೆ. ನಾಳೆ ಅಮಾವಾಸ್ಯೆ. ತಾಯಿ ಅಟ್ಟಿ ಲಕ್ಕಮ್ಮನವರು ಉಯ್ಯಾಲೆ ಉತ್ಸವದಲ್ಲಿ ತಲ್ಲೀನರಾಗಿರ್ತಾರೆ. ನೀವಿಬ್ರು ರಾಹುಕಾಲದಲ್ಲಿ ಶಂಕನ ಗಾಯತ್ರಿ ಅಂಗೈ ಮೇಲೆ ಇಟ್ಟು ನೋಡಿ. ಅದಾದ್ಮೇಲೆ ವಿಷ್ಕಂಭ ಯೋಗದಲ್ಲಿ ಆಗುವಂತಹ ಪರಿಣಾಮಗಳನ್ನ ನೀವೇ ಗಮನಿಸಿ. ಅಂದ್ರೆ ಅಲ್ಲೇನಾದ್ರೂ? ಏಯ್, ನೀ ಸುಮ್ನಿರು. ಬರ್ತೀವಿ ಸ್ವಾಮಿ, ನಡಿ. ನಾಳೆ ಅಶ್ವಿನಿ ನಕ್ಷತ್ರದಲ್ಲಿ ಕರ್ಣ ನಾಗನಾಗ್ ಬರ್ತಾನೆ. ಏನು ಅಂದ್ರೆ ಕಾಫಿ ಕುಡಿತೀರಾ? ಕಾಫಿ ಕುಡಿತೀಯ ಅಂತ ಕೇಳ್ತೇನೆ. ನಾನು ಕುಡಿತೀನೋ ಇಲ್ವೋ ಅನ್ನೋದು ನಿಂಗೆ ಗೊತ್ತಿಲ್ವಾ? ನಿಮ್ಮನ್ ಪ್ರಶ್ನೆ ಮಾಡ್ತಾ ಇಲ್ಲ ರೀ, ಕೇಳ್ತಾ ಇದೀನಷ್ಟೇ. ಆಂಟಿ, ನಾನ್ ನಿಮಗೊಂದು ಕೇಳ್ತೀನಿ, ಹೇಳ್ತೀರಾ? ಆಣೆ ಮಾಡಿ ಹೇಳು ಅಂದ್ರೆ ನಾನ್ ಹೇಳಲ್ಲಪ್ಪ. ಅಷ್ಟೊಂದು ಸೀಕ್ರೆಟ್ಸ್ ಇದೆಯಾ ಹೇಗೆ? ಅಮ್ಮ, ಕಾಲೇಜ್ ಟೈಮಲ್ಲೇ ಕತೆಗಳಿತ್ತಮ್ಮ. ನೀವ್ ಸುಮ್ನೆ ಇರ್ರಿ. ಏ ಹಾಸ್, ಕೇಳೆ. ಪ್ರಾಣ ಇಲ್ದಿರೋ ಪಾಪು ಕೂಗಿ ಕೂಗಿ ಕರಿಯತ್ತೆ. ಅದನ್ನ ಎತ್ಕೊಂಡ್ರೆ ಕಿವಿಯಲ್ಲಿ ಗುಸು ಗುಸು ಅನ್ನತ್ತೆ. ಏನದು? ಪ್ರಾಣ ಇಲ್ದೇ ಇರೋ ಪಾಪುನ ಇರ್ತಿದ್ಯಾ? ಏನದು? ಕಿವಿಲ್ ಗುಸು ಗುಸು ಅನ್ನೋದು ಅಂದ್ರೆ ಏನೇ? ನನ್ಗೂ ಅರ್ಥ ಆಗ್ತಾ ಇಲ್ಲ. ಹಾಸಿನ ಎತ್ತಿಗೆ ಬುದ್ಧಿ ಇಲ್ಲ ಅಂತೀರ. ಎಂತ ಪ್ರಶ್ನೆ ಕೇಳಿದ್ರೆ ನೋಡಿದ್ರ? ನಿನಗ್ ಗೊತ್ತಾ ವಿಕ್ರಾಂತ್? ಗೊತ್ತು, ಆದ್ರೆ ಹೇಳಲ್ಲ. ನಾನಿ, ನಿನಗೆ ಗೊತ್ತಿದ್ರೆ ಹೇಳು. ಈಗ ಅದ ಹತ್ರ ಇಲ್ಲ ಅಂದ್ರೆ ಕೆಲ್ಸನೇ ಮಾಡಕ್ ಆಗಲ್ಲ ಅನ್ನೋ ಪರಿಸ್ಥಿತಿ ಬಂದಿದೆ ಅಲ್ವಾ? ಅದೇನಂತ ಹೇಳಮ್ಮ. ಫೋನು ಚಿಕ್ಕಪ್ಪ. ಓ, ಅದಾ ಕರೆಕ್ಟ್. ನೈನಿ ಮಾತೆ ಅಶುಭ. ಏನಾಯ್ತು ನಂದೀಶ? ಕಾಗೆ ಮೊಟ್ಟೆ ಇಟ್ಟಿದೆ. ಅದಕ್ಕೆ ಅಶುಭ ಅಂತ ಯಾಕೆ ಹೇಳ್ತಿದ್ಯಾ? ಹೆಣ್ಕಾಗೆ 1 ಮೊಟ್ಟೆ ಇಟ್ರೆ ಎಲ್ಲ ಒಳ್ಳೇದೆ, 2 ಮೊಟ್ಟೆ ಇಟ್ರೆ ಕಷ್ಟ ಆಗತ್ತೆ, 3 ಮೊಟ್ಟೆ ಇಟ್ರೆ ಅಶುಭ. ನಾಲ್ಕು ಮೊಟ್ಟೆ ಇಟ್ಟಿದ್ದಿದ್ರೆ ಒಳ್ಳೇದೇ ಆಗ್ತಿತ್ತು.
ನೀವು ಅದರ ತಂಟೆಗೆ ಯಾಕೆ ಹೋಗಿದ್ರಿ? ನೋಡಿದ್ವಿ, ಕಾಕಾ ಶಕುನ ಇದು. ಯೋ ನಿಲ್ಸಯ್ಯ ಸಾಕು. ಹಂಗ ಅನ್ಕೊಂಡ್ರೆ ನಾನು ನಮ್ಮಮ್ಮ ಹೊರಗೆ ಹೋಗ್ಬೇಕಾದ್ರೆ ಜಿಲೇಬಿನ ಕಾಗೆ ತಿಂತಾ ಇದ್ದದನ್ನ ನೋಡಿದ್ವಿ ಗೊತ್ತಾ? ನಿಜನಾ ಭಾವ? ಹಾಗಿದ್ರೆ ಒಳ್ಳೇದು. ನೀವು ಅನ್ಕೊಂಡಿದ್ ಕೆಲಸ ಆಗುತ್ತೆ ಅಂತಾನೆ ಅರ್ಥ. ಹೌದಾ ನೈನಿ? ನಮ್ಗೇನೋ ಅಶುಭ ಅಂತಿದ್ಯಾ, ಬೇರೆಯವ್ರಿಗೆ ಮಾತ್ರ ಒಳ್ಳೇದಾಗತ್ತೆ ಅಂತಿದ್ಯಾ? ಕೆಲವ್ರ ವಿಷಯದಲ್ಲಿ ಒಬ್ರಿಗೆ ಒಳ್ಳೇದಾಗತ್ತೆ, ಅದೇ ಇನ್ನೊಬ್ರಿಗೆ ಅದರಿಂದ ಕೆಟ್ಟದಾಗ್ಬೋದು ಯಜಮಾನ್ರೆ. ಹೋಗ್ಲಿ ಬಿಡು, ನಮ್ಗಂತೂ ಒಳ್ಳೇದೇ ಆಗತ್ತೆ. ನೀವು ಚೆನ್ನಾಗಿದ್ರೆ ಸಾಕು. ಮನೇಲಿರೋರ್ಗೇನಾದ್ರೂ ಪರವಾಗಿಲ್ಲ ಅಲ್ವಾ? ಯಾರಿಗೇನಾಗತ್ತೆ? ಎಲ್ರೂ ಇಲ್ಲೇ ಇದಾರಲ್ಲ. ಸುಮನ ಇಲ್ಲ. ಯವ್ವ ಸರಾನ, ನನ್ ಗಂಡನೇ ಈ ತರ ಬಾಯ್ ಬಿಟ್ಟಿದ್ದಾನೆ ಅಂದ್ರೆ ನೀನೇ ಅರ್ಥ ಮಾಡ್ಕೋ ಸುಮ್ನಾ. ಅದ್ಯಾಕಕ್ಕ? ಇದ್ಯಾರಿಗೂ ಇಷ್ಟ ಆಗ್ಲಿಲ್ವಾ? ಚಿಕ್ಕಮ್ಮನವ್ರನ್ನ ಆ ಮಾತೇನೇ ಕಾಪಾಡಬೇಕು. ನನಗೇನೂ ಆಗಿಲ್ವಲ್ಲ? ತಲೆ ಕೆಟ್ಟಿದ್ಯಲ್ಲ. ನೆಕ್ಲೆಸ್ ಹಾಕೊಂಡಿಲ್ಲ ನೀನು, ಕಲ್ಲನ್ನು ಹಾಕೊಂಡಿದ್ಯಾ. ಕಲ್ಲ? ಅದ್ಯಾಕಕ್ಕ ಈ ತರ ಎಲ್ಲ ಮಾತಾಡ್ತಿದ್ದೀರಾ? ಎಷ್ಟ್ ಚೆನ್ನಾಗಿದೆ ಇದು. ಅಶುಭ ಅಂದ್ರೆ ಇದೆ ಅಂತ ಕಾಣುತ್ತೆ. ಈ ತರ ಕಲ್ಲನ್ ಸರ ಮಾಡಿ ಹಾಕೊಳ್ಳೋದು. ವಿಶಾಲಾಕ್ಷಿ ಒಡೆದೋಗಿರೋ ಕೃಷ್ಣ ಕಲ್ಲನ್ನ ತಗೊಂಡೋಗ್ತಿದ್ರೆ ಅವಳನ್ನು ತಡೆದು ಇವಳು ಕಿತ್ಕೊಂಡ್ಲು. ಅವುಗಳನ್ನೇ ಚಿಕ್ಕ ಚಿಕ್ಕ ಪೀಸಸ್ ಆಗಿ ಮಾಡಿ ಹೀಗೆ ರೆಡಿ ಮಾಡಿದ್ಲು ಅನ್ಸತ್ತೆ. ಸುಮನಾ, ಯಾಕೆ ಹೀಗೆ ಮಾಡ್ತಿದ್ಯಾ? ಅತ್ತೆ, ನೀವು ಹೀಗೆ ಹೇಳ್ತಿದ್ದೀರಲ್ಲ. ಆ ವಿಶಾಲಾಕ್ಷಿ ನಿನ್ನನ್ನು ನನ್ನನ್ನು ಭ್ರಮೆ ಭಯ ಪಡೋ ಹಾಗೆ ಮಂತ್ರ ಹಾಕಿ ಹೋಗಿದ್ದಾಳೆ ಅನ್ಸುತ್ತೆ. ನಾನ್ ಸರಿ ಹೋಗ್ಬಿಟ್ಟೆ, ನೀನಿನ್ನೂ ಹಾಗೇ ಇದೆಯಾ. ನೀವೇ ಏನೇನೋ ಹೇಳ್ಕೊಂಡು ನನ್ಗೂ ಕನ್ಫ್ಯೂಸ್ ಮಾಡ್ತಿದ್ದೀರಾ. ನೈನಿ, ಇದನ್ನೆಲ್ಲ ಯಾಕೆ ತಗೊಂಬಂದಿದ್ಯಾ? ಸುಮ್ಮನಂಗ್ ಹಿಡ್ದಿರೋ ಭೂತನ ಬಿಡ್ಸಕ್ಕೇನೋ. ಏನ್ ಮಾಡ್ಬೇಕು ಅಂತಿದ್ಯಾಕ? ಗಾಬರಿ ಆಗ್ಬೇಡ, ಏನೂ ಮಾಡಲ್ಲ. ಅಮ್ಮನವ್ರಿಗೆ ಇಷ್ಟವಾಗಿರೋ ಬೇವಿನ ಎಲೆಯಿಂದ ಹಾರ ಮಾಡಿ ತಂದಿದ್ದೀನಿ. ಇದನ್ನ ಹಾಕೊಂಡ್ರೆ ನಿನಗೆ ಒಳ್ಳೇದಾಗತ್ತೆ. ಇಷ್ಟು ಚೆನ್ನಾಗಿ ರೆಡಿಯಾಗಿ ಬಂದ್ರೆ ಅದನ್ನೇನು ನನಗೆ ಹಾಕ್ಬೇಕು ಅಂತಿದ್ಯಾ? ಸುಮನಾ, ನೀನ್ ಸರಿ ಹೋಗ್ಬೇಕು ಅಂದ್ರೆ ಹಾಗೆ ಮಾಡ್ಬೇಕು. ನನ್ಗೇನು ಆಗಿಲ್ಲ ಅತ್ತೆ. ಸುಮ್ನ ಹಾಗೆ ಹೇಳ್ತಾಳೆ. ನೀನ್ ಹಾಕು ನೈನಿ, ಹಾಕು. ಅಕ್ಕ ಹಿಡ್ಕೊಳ್ಳಿ. ಅಲ್ಲಾಡ್ಬೇಡ. ಅಕ್ಕ, ಅಕ್ಕ, ಅಂಬಾ, ಅಕ್ಕ, ಏನ್ ಮಾಡ್ತಿದ್ದೀರಾ? ಬಿಡಿ, ಬಿಡಿ ನನ್ನ. ಸುಮ್ಮನಿರು ಸುಮ್ಮನ. ಅಕ್ಕ, ಅಂಬಾ, ಶಿವಶಂಭೋ, ಬಿಡಿ ನನ್ನ. ಬಿಡಕ್ಕ. ಅಕ್ಕ, ನಿಮ್ಗೆ ಹುಚ್ಚಿಡ್ದಿರೋದು ನನ್ಗಲ್ಲ. ಇದು
ಗೋಲ್ಡ್ ಅಲ್ಲ ಅಂತ. ಏನ್ ಹಾಗೆ ನೋಡ್ತಿದ್ಯಾ? ಅಲ್ಲ, ಇದನ್ನ ನನ್ ಕುತ್ತಿಗೆಗೆ ಹಾಕ್ದವ್ರು ಯಾರು? ನೀನೇ ಹಾಕೊಂಡ್ ಬಂದು ನೆಕ್ಲೆಸ್ ಅಂತ ಬಿಲ್ಡಪ್ ಕೊಟ್ಟೆ. ಪರವಾಗಿಲ್ಲ ಬಿಡಿಯತ್ತೆ, ಈಗ್ಲಾದ್ರೂ ಗೊತ್ತಾಯ್ತಲ್ಲ ಅವಳಿಗೆ. ಇನ್ನ ಏನ ನೋಡ್ತಿದ್ಯಾ? ಒಳ್ಳೆ ಬಲ್ಲಿ ಕೂಡ ಕುರಿತಾರ. ನಡಿ.